ನಮಸ್ಕಾರ ಸ್ನೇಹಿತರೆ, ನಾನು ಕೆಪಿ ಭಟ್ ಕನ್ನಡತಿ. ಇದೇನಿದು ನೀವು ನೋಡ್ತಾ ಇದ್ದೀರಾ, ಇದು ಗೊಬ್ಬರ ಗಿಡ ಅಂತ ಹೇಳಿ. ಇದರ ಬಳಕೆ ಈಗ ಸಾಮಾನ್ಯವಾಗಿ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? ಸುಮ್ಮನೆ ಅನಾವಶ್ಯಕ ಗಿಡ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಇದರಂಥ ಉಪಯೋಗ ಮತ್ತೊಂದು ಗಿಡಗಳಲ್ಲಿಲ್ಲ. ಯಾರಿಗೆಲ್ಲ ತೋಟದಲ್ಲಿ ಈಗೆಲ್ಲ ಸಾಮಾನ್ಯವಾಗಿ ತೋಟದ ಗಿಡಗಳಲ್ಲಿ, ಅಡಿಕೆ ತೋಟದಲ್ಲಿ ಯಾಕೆಲ್ಲ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ವಿ ನಾವು. ಹಿಂದಿನವರೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನಾನು ನೋಡಿರೋ ಹಾಗೆ ಎಲ್ಲಿ ನೋಡಿದ್ರು ತೋಟದ ಸುತ್ತಲೂ ಇದೇ ಗಿಡ ಇರ್ತಿತ್ತು. ಒಂದು ರೀತಿ ಬೇಲಿ ಆಕಾರದಲ್ಲಿ ಇದನ್ನ ಗಿಡ ನೆಡ್ತಾ ಇದ್ರು, ಬೇಲಿಗಾಗಿ, ರಕ್ಷಣೆಗಾಗಿ. ಈ ಎಲೆ ಸೊಪ್ಪನ್ನ ಕಡಿದು ತೋಟದ ಗೊಬ್ಬರಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆ ಉಪಯೋಗ. ನಾವು ಯಾವುದೇ ರೀತಿಯ ಹೆಚ್ಚಿನ ಗೊಬ್ಬರದ ಅವಶ್ಯಕತೆನೇ ಬೇಡ. ಈ ಎಲೆ ಕೊಡಿತು ಸೀದಾ ಅಡಿಕೆ ಬೇರುಗಳಿಗೆ ಹೋದ್ರೆ ಇದರಿಂದ ತುಂಬಾ ಒಳ್ಳೆ ಬೆಳೆ ಬರ್ಬೋದು, ಬೆಳೆ ತಗೋಬಹುದು. ಮತ್ತೆ ಈಗ ಸುಮಾರಷ್ಟು ಸಾಂಕ್ರಾಮಿಕ ರೋಗಗಳು ಶುರುವಾಗ್ತದೆ ಅಡಿಕೆ ಗಿಡಗಳಲ್ಲಿ. ಸಣ್ಣ ಸಣ್ಣ ಹುಳು ಸಮಸ್ಯೆ, ಕೀಟಗಳ ಸಮಸ್ಯೆ, ಹಾಗೇನೆ ಸಣ್ಣ ಸಣ್ಣ ಕಂದು ಬಣ್ಣದ ರೀತಿಯ ಮಚ್ಚೆಗಳು ಕಾಣ್ತಾ ಇದಾವೆ ಗಿಡಗಳಲ್ಲಿ. ಯಾಕೆ ಕಾಣ್ತಾ ಇದಾವೆ? ಈ ತರದ ಗಿಡಗಳ ಬಳಕೆ ನಾವು ಕಡಿಮೆ ಮಾಡಿದ್ವಿ. ಸುಮ್ಮನೆ ಅನಾವಶ್ಯಕ ಸೊಪ್ಪು ಗಿಡ ಅಂತೇಳಿ ಬಿಟ್ಬಿಟ್ಟಿದ್ವಿ. ಹಿಂದಿನವರು ಸುಮ್ಮನೆ ಮಾಡಿಲ್ಲ. ಯಾಕಾಗಿ ಮಾಡಿದ್ದಾರೆ ಅನ್ನೋ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಆದಷ್ಟು ನಮ್ಮ ತೋಟಗಳ ಸುತ್ತ ಈ ರೀತಿಯ ಗಿಡಗಳನ್ನು ಬೆಳವಣಿಗೆ ಮಾಡಬೇಕು. ಇದನ್ನು ಇಂಗ್ಲಿಷಲ್ಲಿ ಗ್ಲಿರಿ ಸೀಡಿ ಅಂತಾನೂ ಕರೀತಾರೆ. ತುಂಬಾ ವಿಶೇಷವಾದ ಗಿಡ ಇದು. ಆದಷ್ಟು ನಿಮ್ಮ ತೋಟಗಳ ಬದಿಯಲ್ಲಿ ಬೇಲಿ ಆಕಾರದಲ್ಲಿ ಬೇಕಾದ್ರೂ ನೆಡ್ಕೋಬಹುದು. ಇದು ಯಾವುದೇ ರೀತಿಯ ನಿಮ್ಮ ತೋಟದ ಪೋಷಕಾಂಶಗಳನ್ನು ಹಿಡಿದು ಹೇಳ್ಕೊಳ್ಳೋದಿಲ್ಲ. ನೀವು ಆ ಭ್ರಮೆ ಏನಾದ್ರು ಇದ್ರೆ ದಯವಿಟ್ಟು ಬಿಟ್ಬಿಡಿ. ಆದಷ್ಟು ನಿಮ್ಮದು ತೋಟಗಳ ಪಕ್ಕದಲ್ಲಿ ಹಾಕ್ತಾ ಬನ್ನಿ, ಗಿಡ ನೆಡ್ತಾ ಬನ್ನಿ. ನಿಮ್ಮ ತೋಟಗಳ ರಕ್ಷಣೆ. ಹಿಂದೆಲ್ಲ ಈ ತರದ ಸಮಸ್ಯೆ ಯಾವುದೂ ಇರಲಿಲ್ಲ. ಇವಾಗ ಹೇಳ್ತಾರೆ ಆ ಗೊಬ್ಬರ ಹಾಕಿದಕ್ಕೆ ಬಂತು ಕಾಯಿಲೆ, ಈ ಗೊಬ್ಬರ ಹಾಕಿದಕ್ಕೆ ಬಂತು ಎಲೆ ಚುಕ್ಕಿ ರೋಗ ಬಂತು, ಕುಡಿ ಸಾಯ್ತಾ ಇದೆ, ಕುಡಿ ರೋಗ ಬಂತು ಅಂತ ಹೇಳ್ತಾರೆ. ಯಾಕೆ ಬಂತು? ಹಿಂದೆಲ್ಲ ಇದೆಲ್ಲ ಇರಲಿಲ್ಲ. ಹಿಂದೆಲ್ಲ ಈ ತರ ಬೇರುಗಳನ್ನ, ಈ ತರ ಬರೀ ಕೋಲ್ನೇ ಸಾಕು ನೆಟ್ಟರೆ ಇದು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಬೇಗ ಆದಷ್ಟು ಬೇಗ ವರ್ಷ ಪೂರ್ತಿ ಹಸಿರಾಗಿರೋದ್ರಿಂದ ನಮ್ಮ ಗಿಡಗಳಿಗೆ ಬೇರೆ ತೋಟಗಳಿಂದ ಬರುವಂತ ಸಾಂಕ್ರಾಮಿಕ ರೋಗಗಳನ್ನ ತಡೆ ಹಿಡಿಯುವ ಶಕ್ತಿ ಇದರಲ್ಲಿದೆ. ದಯಮಾಡಿ ಹೇಳ್ತೀನಿ, ತೋಟಗಾರಿಕೆ ಮಾಡುವಂತವರು ಆದಷ್ಟು ಈ ಗಿಡಗಳನ್ನ ನೆಟ್ಟರೆ ನಿಮ್ಮ ತೋಟನೂ ರಕ್ಷಣೆ ಆಗಿರ್ತದೆ, ಒಳ್ಳೆ ರೀತಿ ಬೆಳವಣಿಗೆ ಬರ್ತದೆ. ನಮ್ಮ ಹೇಳ್ತಾ ಇದ್ರು ಮುಂಚೆ ಎಲ್ಲ ಈ ರೋಗ ಯಾವುದು ಇರಲಿಲ್ಲ. ಇವಾಗ ಶುರುವಾಗ್ತದೆ ಹೊಸ ಕಾಯಿಲೆ. ಬರೀ ನಾವು ಮನೆ ಗೊಬ್ಬರ ಹಾಕ್ತಿದ್ವಿ, ಸರ್ಕಾರಿ ಗೊಬ್ಬರ ಹಾಕ್ತಿದ್ವಿ, ತೋಟಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಬರ್ತಿತ್ತು. ಈಗ ಹೇಳ್ತಾರೆ ಗೊಬ್ಬರ ಹಾಕಿದಕ್ಕೆ ಬಂತು ಹೇಳ್ತಾರೆ. ನಾವು ಈಗ ನ್ಯಾಚುರಲ್ ಆಗಿರುವಂತಹ ಮೆಡಿಸಿನ್ಗಳನ್ನ ಮರ್ತೇ ಬಿಟ್ಟಿರ್ತೀವಿ. ಇಂಥ ಔಷಧಿ ಗುಣಗಳನ್ನ ಹೊಂದಿರುವಂಥ ಗಿಡಗಳನ್ನ ನಾವು ಯಾಕೆ ಬೆಳಿಬಾರ್ದು? ಈ ರೀತಿ ಗಿಡಗಳ ಬೆಳವಣಿಗೆ ಮಾಡಿದ್ರೆ ತಾನೇ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ನಮ್ಮ ಗಿಡಗಳಿಗೂ. ನೀವು ಬೇಕಿದ್ರೆ ನೋಡಿ, ಒಂದ್ಸಲಿ ಪ್ರಯೋಗ ಮಾಡಿ ನೋಡಿ. ಈ ತರ ಗೊಬ್ಬರ ಗಿಡಗಳನ್ನ ಆದಷ್ಟು ತೋಟಗಳಲ್ಲಿ ಬೆಳವಣಿಗೆ ಮಾಡಿ ನೋಡಿ. 2 3 ಗಿಡ ಹಾಕಿ, ಬೇಕಿದ್ರೆ ಒಂದು 10 ಅಡಿ ಅಂತರದಲ್ಲಿ ತೋಟಗಳ ಸೈಡಲ್ಲಿ ಹಾಕಿ ನೋಡಿ, ಬೆಳವಣಿಗೆ ಚೆನ್ನಾಗಿ ಬಂದೇ ಬರ್ತದೆ. ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ಈ ರೀತಿಯ ಆಯುರ್ವೇದಿಕ ಗಿಡಗಳನ್ನ ಸುಮ್ಮನೆ ಬೆಳೆದಿಲ್ಲ. ಇದು ನೋಡಕ್ಕೆ ಇದರ ವಾಸನೆ ಎಲ್ಲ ವಿಷಪೂರ್ತಿನೇ ಆಗಿರುತ್ತದೆ. ಕೀಟಗಳು ತೋಟದ ಒಳಗೆ ಹೋಗೋ ಮುಂಚೆ ಈ ಗಿಡಗಳ ಮೇಲೆ ಬಂದು ಕೂತು ಹೋಗ್ತವೆ. ಹಾಗಾಗಿ ಎಷ್ಟೇ ಕ್ರಿಮಿಗಳು, ಏನೇ ಕೀಟಗಳು ಬಂದ್ರು ಈ ಗಿಡ ಸೆರೆ ಹಿಡಿತದೆ. ನಮ್ಮ ತೋಟಗಳ ಮೇಲಾಗುವಂತಹ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ತದೆ. ಸ್ನೇಹಿತರೆ, ದಯಮಾಡಿ ನಾನು ಕೊಟ್ಟ ಈ ಸಣ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ನೋಡಿ. ಫ್ರೆಂಡ್ಸ್, ನಾನು ಈ ಗಿಡ ಬಗ್ಗೆ ಇನ್ನಷ್ಟು ಹೇಳದಿದೆ. ಆದಷ್ಟು ನಾನು ವಿಡಿಯೋ ವಾಚ್ ಮಾಡ್ತಾ ಇರಿ. ಕಾಮೆಂಟ್ ಮೂಲಕ ನಮಗೆ ಉತ್ತರ ತಿಳಿಸಿ. ಒಳ್ಳೆಯದಾಗಲಿ.